ಜೈ ಭೀಮ್ ಎಲ್ಲರಿಗೂ. ನೋಡಿ, ಇವತ್ತಿನ ದಿವಸ ಬುಧವಾರ ನಾವು ಮನೆ ಹೇಳಿದ್ವಿ, ನಾವು ಏನೇನೋ ನಮ್ಮ ಸಂಘಟನೆಗೋಸ್ಕರಕ್ಕೆ ಏನೇನೋ ಕಷ್ಟಪಡ್ತಾಯಿದ್ದೀವಿ, ಏನೇನೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಂತ. ನೋಡಿ, ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಇಕ್ರಮ್ ಸಾಹೇಬರು ಮತ್ತು ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷರು ಮತೀನ್ ಸಾರು, ನಾವು ಮೂವರು ಸುಮಾರು ಕೋಲಾರಿಂದ ಸ್ವಲ್ಪ ದೂರನೇ ಹೋಗ್ತಾ ಇದ್ದೀವಿ. ನೋಡಿ, ನಾವು ಇಂಥ ಕೆಲಸಗಳು ಮಾಡ್ತಾಯಿರ್ತೀವಿ ಸಂಘಟನೆಗೋಸ್ಕರಕ್ಕೆ. ನಾವು ತಮ್ಮೆಲ್ಲರ ಹತ್ರ ನಾವು ಇದೇ ಮನವಿ ಮಾಡ್ತಾಯಿದ್ದೀವಿ, ಏನಂದರೆ ಸ್ವಲ್ಪ ಸಂಘಟನೆಯಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ, ಯಾವ ಥರ ಮಾಡ್ತಾಯಿದ್ದೀರಾ, ಯಾವ ರೀತಿಯ ಮಾಡ್ತಾಯಿದ್ದೀರಾ, ಯಾರು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅದು ದಯವಿಟ್ಟು ಮಾಡಿ ಶೇರ್ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳ್ತಾಯಿದ್ದೀನಿ. ನೋಡಿ, ನಾವೇನಕ್ಕೆ ಹೋಗ್ತಾಯಿದ್ದೀವಿ, ಒಂದು ಸಂಘಟನೆಗೆ ಒಳ್ಳೇದಾಗಲಿ, ಒಂದು 10 ಜನಕ್ಕೆ ಒಳ್ಳೇದು ಮಾಡೋಣ ಅಂತ ನಾವು ಹೋಗ್ತಾಯಿದ್ದೀವಿ. ನಮ್ಮ ಸಂಘಟನೆಯಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಜನ ಬರೋದೇ ಇಲ್ಲ, ಸ್ವಲ್ಪ ಜನ ನೋಡಿನೂ ಏನೋ ಅದಕ್ಕೆ ಉತ್ತರ ಕೊಡಲ್ಲ. ಕೆಲವರು ಬರೀ ಯಾಜ್ಯಗಳು, ಕೆಲವರು ಸಿಕ್ಕಾಪಟ್ಟಿ ಮನಸ್ಸು ಯಾಕೆ ಬರ್ತದೆ ಅದು ವೀಡಿಯೋಗಳು, ಕೆಲವರು ಯಾಜ್ಯಗಳು ನಾನೇ ರೌಡಿ, ನಾನೇ ರಾಜ, ನಾನೇ ರಾಣಿ, ನಾನೇ ಮಹಾರಾಣಿ ಅಂತ ಈ ಥರ ನಡೀತಾ ಇರ್ತದೆ. ದಯವಿಟ್ಟು ಇಂಥ ಕೆಲಸನೂ ಮಾಡಬೇಡಿ. ನೋಡಿ, ಕೆಲಸ ಮಾಡ್ತಾಯಿದ್ದೀವಿ ನಾವು, ಕೆಲಸ ಮಾಡೋರಿಗೆ ದಯವಿಟ್ಟು ಬಿಡಿ. ನಾವು ಸಂಘಟನೆಯಲ್ಲಿ ಈ ಥರ ಇದ್ದರೆ ನಮಗೂ ಮೈಂಡ್ ಓಡಲ್ಲ, ಈ ಕಡೆ ಆ ಕಡೆ ನೋಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಜೈ ಭೀಮ್, ಜೈ ಟಿಪ್ಪು, ಜೈ AMS, ಜೈ ಕರ್ನಾಟಕ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.